ದೊನ್ನೆ ಬಿರಿಯಾನಿ ಗ್ರ್ಯಾಂಡ್ ಕಾರ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ಉದ್ಘಾಟನೆಗೊಳ್ತಾ ಇದೆ. ಮಾನ್ಯ ಶಾಸಕರಾದಂತಹ ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮೊಂದಿಗೆ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರನ್ನು ಹಾಗೂ ಉದ್ಯಮಿಗಳನ್ನು ಹಾಗೂ ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿಗಳಾದಂತಹ ವಿ.ಕೆ. ಶೆಟ್ಟಿಯವರನ್ನ, ಅವಿನಾಶ್ ಶೆಟ್ಟಿಯವರನ್ನ, ಸಂದೇಶ್ ಅವರನ್ನ ಎಲ್ಲರನ್ನ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಈ ಕಾರ್ಯಕ್ರಮವನ್ನ ಸ್ವಾಗತವನ್ನ ಬಯಸ್ತಾ ದೀಪ ಬೆಳಗಿಸಿ ಈ ಕಾರ್ಯಕ್ರಮ ದೊನ್ನೆ ಬಿರಿಯಾನಿ ಇವತ್ತು ಕಾರ್ಕಳದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಬಹುಶಃ ಬಹಳ ದಿನಗಳ ನಮ್ಮೆಲ್ಲರ ನಿರೀಕ್ಷೆ. ಕಾರ್ಕಳದ ಉತ್ಸವ ಆದಂತ ಸಂದರ್ಭದಲ್ಲಿ ಇಡೀ ಫುಡ್ ಫೆಸ್ಟಿವಲ್ ಏನು ನಡೆಯಿತು, ಆ ಫುಡ್ ಫೆಸ್ಟಿವಲಿನ ವಿಶೇಷವಾದಂತ ಆಕರ್ಷಣೆ ಯಾವುದು ಅಂತ ಕೇಳಿದ್ರೆ ದೊನ್ನೆ ಬಿರಿಯಾನಿ. ಕಾರ್ಕಳ ಉತ್ಸವ ಮುಗಿದಿದ್ರು ಕೂಡ ದೊನ್ನೆ ಬಿರಿಯಾನಿಯ ಪರಿಮಳಗಳು ಮುಗಿದಿರಲಿಲ್ಲ. ಹಾಗಾಗಿ ಪದೇ ಪದೇ ದೊನ್ನೆ ಬಿರಿಯಾನಿ ಒಂದು ಕಾರ್ಕಳದಲ್ಲಿ ಆರಂಭ ಆಗಬೇಕು ಅಂತೇಳಿ ನಮ್ಮೆಲ್ಲರ ನಿರೀಕ್ಷೆ ಇತ್ತು. ಮಾನ್ಯ ದಿವಾಕರ್ ಇವತ್ತು ಅದನ್ನ ನೆರವೇರಿಸಿ ಕಾರ್ಕಳದ ಅಭಿವೃದ್ಧಿಗೆ, ಕಾರ್ಕಳದ ಬೆಳವಣಿಗೆಗೆ ಮತ್ತು ಕಾರ್ಕಳದ ಆಹಾರದ ಆಕರ್ಷಣೆಗೆ ಒಂದು ವಿಶೇಷವಾದಂತಹ ಕೊಡುಗೆಯನ್ನ ಈ ಶೋರೂಮ್ ಅನ್ನ ಅಥವಾ ಈ ಹೋಟೆಲ್ ಅನ್ನ ಆರಂಭ ಮಾಡೋದ್ರ ಮುಖಾಂತರ ಕೊಟ್ಟಿದ್ದಾರೆ. ಕಾರ್ಕಳ ಉತ್ಸವದಲ್ಲಿ ದೊನ್ನೆ ಬಿರಿಯಾನಿ ಯಾವ ರೀತಿ ಆಕರ್ಷಣೆ ಆಗಿತ್ತೋ ಅದೇ ರೀತಿಯಾದಂತಹ ಆಕರ್ಷಣೆ ಗ್ರಾಹಕರನ್ನ ಸೆಳೆಯೋದ್ರಲ್ಲಿ ಈ ದೊನ್ನೆ ಬಿರಿಯಾನಿ ಒಂದು ವಿಶೇಷವಾದಂತಹ ಆಕರ್ಷಣೆ ಆಗಿ ಎಲ್ಲ ಗ್ರಾಹಕರನ್ನ ಸೆಳೆಯಲಿ. ಸ್ವಚ್ಛತೆ ಮತ್ತು ಗ್ರಾಹಕರ ತೃಪ್ತಿ ಇದೆರಡನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಾನು ಅವರಿಗೆ ಶುಭ